ತಾಲೂಕಿನ ಚೋರನೂರು ಹೋಬಳಿಯ ಗೊಲ್ಲಲಿಂಗಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಸಂಡೂರಿನ ರೀಚ್ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಮಕ್ಕಳ ವಿಶೇಷ ಗ್ರಾಮಸಭೆಯನ್ನು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಲಾಗಿತ್ತು. ಇನ್ನು ನಡೆದ ಗ್ರಾಮಸಭೆಯ ವಿಶೇಷವಾಗಿ ಸಂಡೂರು ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ನವೋದಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯನ್ನ ಶ್ರೀ ಕುಮಾರಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ನಡೆಸಲಾಯಿತು. ಇನ್ನು ನಡೆದ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಎಸ್ ಧನ್ಯತ್ ಬೊಮ್ಮನಘಟ್ಟ, ದ್ವಿತೀಯ ಸ್ಥಾನಕ್ಕೆ ಜಗೇನಹಳ್ಳಿ ಎನ್ ಅಂಜಲಿ ಹಾಗೂ ತೃತೀಯ ಸ್ಥಾನವನ್ನ ಜಿಗೇನಹಳ್ಳಿ ಕೆಪಿ ಸುಕೃತ ಅವರು ಪಡೆದರು. ಇನ್ನು ವಿಜೇತ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯಿತಿ ಹಾಗೂ ರಿಚ್ ಸಂಸ್ಥೆ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ರಿಚ್ ಸಂಸ್ಥೆಯ ಪದಾಧಿಕಾರಿಗಳು ಹಾಜರಿದ್ದರು. ಗ್ರಾಮ ಪಂಚಾಯಿತಿಗೆ ಜನಗಳಿದ್ದಾಗೆ ಗೊತ್ತಾ? ಕಣ್ಣಂದ್ರೆ ಪಂಚಾಯತಿಗೆ ಕಾರ್ಯದರ್ಶಿ ಪಿಡಿಒಗಳು, ಆಯ್ತಾ? ತೆರೆ ಅಂದ್ರೆ ನಮ್ಮ ಅಧ್ಯಕ್ಷರು, ಮೂಗಂದ್ರೆ ನಮ್ಮ ಉಪಾಧ್ಯಕ್ಷರು. ಅವು ಪಂಚಾಯತ್ ನಮ್ಮ ದೇಹದಲ್ಲಿರ್ತಕ್ಕಂಥವೇ ಪಂಚಾಯತಿ, ಪಂಚಗಣಗಳು, ಪಂಚೇಂದ್ರಗಳು ಪಂಚಾಯತಿ. 5 ಜನ ಕುಂತು ತೀರ್ಮಾನ ಮಾಡೋದೇ ಗ್ರಾಮ ಪಂಚಾಯತಿ. ಆ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಮಕ್ಕಳಿಗಾಗಿ ವಿಶೇಷವಾಗಿ ಹಲವಾರು ಸಭೆಗಳನ್ನು ಮಾಡ್ತಾರೆ. ಮಾಡಿದ್ರು ಸಹ ತಾವುಗಳು ಯಾರನ್ನು ಆಸಕ್ತಿ ವಹಿಸುದಿಲ್ಲ. ದೊಡ್ಡವ್ರ ಮಾತು ನೀವು ಕೇಳೋದಿಲ್ಲ, ಗುರುಗಳ ಮಾತು ಕೇಳೋದಿಲ್ಲ. ಅದಕ್ಕಾಗಿ ನಿಮ್ಗೆ ಆಸಕ್ತಿ ಮಕ್ಕಳಿಗೆ ಕಮ್ಮಿ. ಒಂದು ಕಥೆ, ಸಣ್ಣದ ಕಥೆ ಹೇಳ್ತೀನಿ, ಕೇಳಬೇಡಿ. ಏನಪ್ಪಾ ಅಂದ್ರೆ, ಒಂದು ಕಾಡಿನಲ್ಲಿ ಸುಮಾರು ಗುಡ್ಡಿಗಳು ವಾಸವಾಗಿರ್ತವೆ. ಅವ ಆಹಾರಕ್ಕೆ ಅಲಿದಾಡ್ತಂತ ಹಿಮಾಲಯ ಪರ್ವತಕ್ಕೆ ಹೋಗಿರ್ತಾವಂತ ಗುಡ್ಡಿಗಳೆಲ್ಲ, ಸಾವಿರಾರು ಗುಡ್ಡಿಗಳು. ಅಲ್ಲಿ ಹಿಮಾಲಯ ಪರ್ವತದ ಪಕ್ಷಿಗಳಿಗೆ ವಾತಾವರಣ ಕ್ಲೈಮೇಟ್ ಗೊತ್ತಾಗುತ್ತವಕ್ಕೆ, ಹೊರಗಡೆ ಇರೋ ಜೀವಮಾನವು. ಇವತ್ತು ಸುಂದರ ಗಾಳಿ ಬರುತ್ತೆ, ಶೀತ ಗಾಳಿ ಬರುತ್ತಂತ ಅವಕ್ಕೆಲ್ಲ ಗೊತ್ತಾಗ್ತಂತೆ. ಗೊತ್ತಾದಾಗ ಅದರಲ್ಲಿ ಯಜಮಾನ ಒಂದು ಹಿರಿಯ ಗುಬ್ಬಿ, ಆ ಹಿರಿಯ ಗುಬ್ಬಿ ಹೇಳ್ತಂತೆ, ಇಲ್ಲಪ್ಪ ಇವತ್ತು ಸಾಯಂಕಾಲ 6 ಗಂಟೆಗೆ ಹಿಮಗಾಳಿ ಬೀಸ್ತತೆ, ನಾವು ಜಲ್ದಿ ಹೋಗಿ ತಗ್ಗಿನ ಪ್ರದೇಶಕ್ಕೆ ಹೋಗ್ಬಿಟ್ರೆ ನಾವು ಬರ್ತೀವಿ, ಇಲ್ಲಾಂದ್ರೆ ಇನ್ನೊಂದು 5 ತಾಸು ನಾವು ಜರ್ನಿ ಮಾಡಲಿಲ್ಲ ಅಂದ್ರೆ ನಾವೆಲ್ಲರ ಪ್ರಾಣ ಹೋಗ್ಬಿಡುತ್ತೆ ಅಂತಂದು ಹೇಳಿದಂತೆ. ಅವಾಗ ಅದರಲ್ಲಿ ಹಿರಿಯರೊಬ್ಬ ಒಂದು ಗುಬ್ಬಿ ಹೇಳ್ತಂತೆ, ಅದರಲ್ಲಿ ಎಲ್ಲರೂ ಕೇಳಿದಂತೆ. ಆದ್ರೆ ಒಂದು ಗುಬ್ಬಿ ಕೇಳಿಲ್ಲ ಅಂದ್ರೆ ಅಂತ ಸೋಮಾರಿತನ ಮಾಡಿ ಅಲ್ಲೇ ಕುಂತ್ಕೊಂಡ್ಬಿಡ್ತಂತೆ. ಇರೋ ಗುಬ್ಬಿಗಳೆಲ್ಲ ಹಾರಿ ಕೆಳಗೆ ತಗ್ಗಿನ ಪ್ರದೇಶಕ್ಕೆ ಬಂದ್ಬಿಟ್ಟು, ಅವಾಗ ಆ ಗುಬ್ಬಿ ಏನಾಯ್ತು, ಹಠಮಾರಿತನ ಮಾಡ್ತು. ಹಠಮಾರಿತನ ಮಾಡಿದಾಗ ಚಂಡಮಾರುತ ಬೀಸ್ತು, ಶೀತಗಾಳಿ ಬೀಸ್ತು, ರೆಕ್ಕೆಲ್ಲ ಕೈದ್ಬಿಟ್ಟು ಹಾರ್ಕೊಂಡು ಬಂದು ಒಂದು ರೈತನ ಅಲ್ಲಿ ಒಂದು ಸಣ್ಣ ಪುಟ್ಟ ಮನೆ ಇತ್ತಂತೆ. ಆ ರೈತರ ಮನೆ ತಕ್ಕ ಬಂದು ಬೆಳಗ್ಗೆ ಮುಂಜಾನೆ 5 ಗಂಟೆ ಟೈಮಿಗೆ ಆ ಮನೆ ಪಕ್ಕದಲ್ಲಿ ಕುಂತ್ಕೊಂತ ಗುಬ್ಬಿ. ಅವಾಗ 5 ಗಂಟೆಗೆ ರೈತರು ಏನ್ ಮಾಡ್ತಾರೆ, ಸಗಣಿ ಹೊತ್ತಾಕ್ತಾರಲ್ಲ, ಆ ಗುಬ್ಬಿ ಮೇಲೆ ಹೋಗಿ ಸಗಣಿ ಹಾಕ್ಬಿಡ್ತಾರೆ. ಆ ಗುಬ್ಬಿ ಸಗಣಿ ಬಿದ್ದ ತಕ್ಷಣ ಕಿಲಿ ಅಂತ ಮ್ಯಾಕ ಸ್ವಲ್ಪ ಬೆಚ್ಚಗಾಯ್ತಂತ. ಸಗಣಿ ಬಿದ್ದಾಗ ತಲೆಯಲ್ಲಿ ಸ್ವಲ್ಪ ಮಾತು ಹೊಂಡಿಸುತ್ತಂತೆ. ಆ ತಲೆ ಹೊಂಡಿಸಿದಾಗ ಆ ಬೆಕ್ಕು, ಆ ಗುಬ್ಬಿ ಸೌಂಡ್ ಕೇಳಿ ಆ ಬೆಕ್ಕು ಬಂದು ಅದನ್ನ ಆಹಾರವಾಗಿ ಉಪಯೋಗ ಮಾಡ್ಕೊಂಡ್ಬಿಡ್ತು. ಇದರ ಕಥೆ ಅರ್ಥ ಆಯ್ತು? ಹಿರಿಯರ ಮಾತು, ಗುರುಗಳ ಮಾತು ಕೇಳಿದ್ದಕ್ಕಾಗಿ ಆ ಗುಬ್ಬಿ ಹಠಮಾರಿತನ ಮಾಡಿ ತನ್ನ ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತೀವಿ. ಮತ್ತೆ ನಿಮ್ಮ ಮನೆಗಳ ಆಸ್ತಿ ಪತ್ರಗಳನ್ನು ಕೂಡ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವಂತಹ 11A ಮತ್ತು B ಖಾತೆಗಳನ್ನ ಕೊಡ್ತಾ ಇದೆ. ಈ ತರದೆಲ್ಲ ವ್ಯವಸ್ಥೆಗಳು ನಮ್ಮ ಗ್ರಾಮ ಪಂಚಾಯತಿ, ಸ್ಥಳೀಯ ಸರ್ಕಾರ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಈ ತರದ ಎಲ್ಲ ಸೌಲಭ್ಯಗಳು ಇದಾವೆ. ನಂತರ ನೀವು ಕಾಲೇಜ್ ಹೋಗುವಂತ ಮಕ್ಕಳು ನಿಮ್ಗೆ ಯಾರು ಪರಿಚಯ ಇದ್ದಾರಾ? ಅವ್ರಿಗೆಲ್ಲ ಬುಕ್ ಬಿಲ್ ಏನ್ ಕೊಟ್ಟಿಲ್ಲ? ಏನು ಪಂಚಾಯಿತಿಯ ಬಜೆಟಿನ 5% ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಕ್ಕೆ ನೀಡಬೇಕು ಅಂತೇಳಿ ನಮ್ಮ ಆಡಿಪಿಆರ್ ಇಲಾಖೆಯ ಒಂದು ಸ್ಟ್ರಿಕ್ಟ್ ರೂಲ್ಸ್. ವಿಶೇಷ ಚೇತನರಿಗೆ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿಂದುಳಿದ ವರ್ಗಗಳಿಗೆ. ವಿಶೇಷ ಚೇತನ ಯಾರು ಗೊತ್ತಾ?
ವಿಶೇಷ ಚೇತನರು ಅಂದ್ರೆ ಏನು? ಏನಂತ ಕರೆಯುತ್ತೆ? ದಿವ್ಯಾಂಗ ಅಂತ ಕರೀತಾರೆ ಅವ್ರನ್ನ. ಈ ತರದ್ದೆಲ್ಲ ಈ ಒಂದು ಪಂಚಾಯಿತಿಯ ಈ ತರದ್ದೆಲ್ಲ ವ್ಯವಸ್ಥೆಗಳಿದಾವೆ. ಮುಂದಿನ ದಿನಮಾನಗಳಲ್ಲಿ ನೀವು ಕೂಡ ಈ ತರದ ವ್ಯವಸ್ಥೆಯಿಂದ ಕೆಲವೊಂದು ಹಕ್ಕುಗಳನ್ನ, ಕೆಲವೊಂದು ಸೌಲಭ್ಯಗಳನ್ನ ಪಡ್ಕೊಳ್ಳುವಂತಹ ಪ್ರಬುದ್ಧರಾಗಬೇಕು. ಮಾಡ್ತಾರೆಲ್ಲ ಈಗ ನೋಡ್ಬೇಕು ಅಷ್ಟೇ. ವಿದ್ಯಾರ್ಥಿಗಳು ಅಂತಂದ್ರೆ ಸಫಲ ಮಾಡ್ತಕ್ಕಂಥ ಮತ್ತೊಮ್ಮೆ ಅವರನ್ನು ತರಬೇತಿಗೆ ಕೊಟ್ಟಂತ ಶಿಕ್ಷಕರು. ವರದಿ ವಿ ನಾಗರಾಜ್, ಸಂಡೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.